ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಫ್ರೈಡೇ ಆ್ಯಂಡ್ ಇವತ್ತು ಎಳ್ಳ ಅಮಾವಾಸ್ಯೆ ಇರೋದ್ರಿಂದ ಇವತ್ತು ಈವ್ನಿಂಗು ಟೆಂಪಲ್ ಹೋಗ್ತಾ ಇದ್ದೀವಿ. ನಾನು ನಮ್ಮ ಪಾಪು ಮತ್ತು ನಮ್ಮ ಚಂದನ. ಸೊ ಇವತ್ತು ಟೆಂಪಲ್ ಹೋಗ್ಬಿಟ್ಟು ಬರೋಣ ಅಂತ ಇವಾಗ ಹೋಗ್ತಾ ಇದ್ದೀವಿ. ಹಾಯ್ ಹಾಯ್ ಹಾಯ್. ಸೊ ಫ್ರೆಂಡ್ಸ್, ನಾವು ಯಾವಾಗಲೂ ಇಲ್ಲಿ ವಾಕಿಂಗ್ ಬಂದುಬಿಟ್ಟು ವಾಕಿಂಗ್ ಮುಗಿಸ್ಕೊಂಡು ಆದ ನಂತರನೇ ನಾವು ಮತ್ತೆ ಟೆಂಪಲ್ ಹೋಗ್ತೀವಿ. ಯಾವಾಗಲೂ ಅಷ್ಟೇ. ನಮ್ಮ ಪಾಪು ಇಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ಕೊತಾಳೆ. ಸೊ ಇಲ್ಲಿ ಸ್ವಲ್ಪ ಬರ್ಡ್ಸ್ ಮತ್ತು ಡಾಗ್ಸ್ ಎಲ್ಲ ಇರುತ್ತಲ್ಲ, ಸೊ ಅವಳು ಆಟ ಆಡ್ಕೊತಾಳೆ. ಅದಕ್ಕಾಗಿ ಇಲ್ಲಿ ಫಸ್ಟು ಬಂದಾದ ನಂತರನೇ ನಾವು ನಂತರ ಬೇರೆ ಕಡೆ ಹೋಗ್ತೀವಿ, ಐ ಮೀನ್ ಟೆಂಪಲ್ ಹೋಗ್ತೀವಿ. ಎಲ್ಲ ಇಲ್ಲೇ ಸೇರ್ಕೊಂಡಾಗ ನಮ್ಮ ಪಾಪು ಇಲ್ಲಿ ಹೋಗೋರಿಗೆಲ್ಲ ಬಾಯ್ ಬಾಯ್ ಅಂತ ಹೇಳ್ಕೊಂಡು ಎಲ್ಲರಿಗೂ ಮಾತಾಡ್ಸ್ಕೊಂಡು ಬರ್ತಾಳೆ. ಸೊ ನಾವಿವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇವಾಗ ನೆಕ್ಸ್ಟ್ ನಾವು ಟೆಂಪಲ್ ಹೋಗಬೇಕು. ಸೊ ಫಸ್ಟ್ ಇಲ್ಲಿ ಬಂದಾದ ನಂತರ ಸ್ವಲ್ಪ ಹೊತ್ತು ಪಾಪು ಆಟ ಆಡೋದ್ರಿಂದ ಫಸ್ಟ್ ನಾವು ಇಲ್ಲಿ ಯಾವಾಗಲೂ ಬರ್ತೀವಿ. ಸೊ ಅವಳನ್ನ ಆಟ ಆಡಿಸ್ಕೊಂಡಾದ ನಂತರ ನೆಕ್ಸ್ಟ್ ನಾವು ಟೆಂಪಲ್ ಬಂದಿದ್ದೀವಿ ಇವಾಗ. ಸೊ ಫಸ್ಟ್ ನಾವು ರಾಯರ ಮಠಕ್ಕೆ ಬಂದಿದ್ದೀವಿ. ಅದಾದ ನಂತರ ಇವತ್ತು ಸೊ ಅಮಾವಾಸ್ಯೆ ಇದ್ದಿದ್ದರಿಂದ ಇವತ್ತು ಆಂಜನೇಯ ಸ್ವಾಮಿ ಟೆಂಪಲ್ ಬಂದಿದ್ದೀವಿ. ಸೊ ಇವತ್ತು ಹೇಳ್ಕೊಳ್ಳೋಷ್ಟೇನು ರಶ್ ಇರಲಿಲ್ಲ. ನಾನು ಇವತ್ತು ರಶ್ ಇರುತ್ತೆ ಅಂದ್ಕೊಂಡೆ ಅಮಾವಾಸ್ಯೆ ಇದ್ದಿದ್ದರಿಂದ. ಬಟ್ ನಾಳೆ ಶನಿವಾರ ಆಗಿರೋದ್ರಿಂದ ಸೊ ನಾಳೆ ಬೆಳಗ್ಗೆ ಅಂತಂದರೆ ಶನಿವಾರ ಬೆಳಗ್ಗೆ ಅಮಾವಾಸ್ಯೆ ಕಂಪ್ಲೀಟ್ ಆಗುತ್ತೆ. ಸೊ ಮೋಸ್ಟ್ಲಿ ಶನಿವಾರ ಸ್ವಲ್ಪ ಜನಗಳೆಲ್ಲ ಜಾಸ್ತಿ ಬರ್ತಾರೆ. ಇವತ್ತು ಅಷ್ಟೊಂದಾಗಿ ಏನೂ ರಶ್ ಇರಲಿಲ್ಲ. ಸೊ ಇವತ್ತು ಅಮಾವಾಸ್ಯೆ ಇದ್ದಿದ್ದರಿಂದ ನಾವು ಇವತ್ತು ಆಂಜನೇಯ ಸ್ವಾಮಿ ಟೆಂಪಲ್ಗೆ ಬಂದ್ವಿ. ಸೊ ಸ್ವಲ್ಪ ಹೊತ್ತು ದರ್ಶನ ಎಲ್ಲ ಮುಗಿಸ್ಕೊಂಡು ಸೊ ನಂತರ ಇದಾದ ನಂತರ ಆನ್ ದ ವೇ ಅಂತಂದರೆ ಇದರ ನಂತರ ಇನ್ನೊಂದು ಟೆಂಪಲ್ ಇದೆ, ಶಿವ ಟೆಂಪಲ್ ಇದೆ. ಸೊ ಅಲ್ಲಿಗೆ ಹೋಗಿ ಅಲ್ಲಿಂದ ದರ್ಶನ ತಗೊಂಡು ಇನ್ನೇನು ನಾವು ಮನೆಗೆ ಹೊರಡಬೇಕು. ಸೊ ಆನ್ ದ ವೇ ಹೋಗ್ತಾ ಬೇಕ್ರಿನಲ್ಲಿ ಸ್ವಲ್ಪ ಕೇಕ್ ತಿನ್ನೋಣ ಅಂತ ಹೇಳ್ಬಿಟ್ಟು ಸೊ ಕೇಕ್ ತೊಗೊಂಡ್ವಿ. ಆ್ಯಂಡ್ ನಮ್ಮ ಚಂದನ ಪಾನಿಪುರಿ ತಿನ್ನಬೇಕು ಅಂತ ಹೇಳಿದ್ಲು. ಸೊ ಪಾನಿಪುರಿ ತಿನ್ಕೊಂಡು ಇನ್ನೇನು ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಈಗಷ್ಟೇ ಎಷ್ಟು ಮನೆಗೆ ಬಂದ್ವಿ. ಸೊ ಇವಾಗ ಆ್ಯಸ್ ಯೂಶ್ವಲ್ ನಮ್ಮದು ಡಿನ್ನರು ನಾರ್ಮಲ್ ರುಟೀನ್ ಇರುತ್ತೆ. ಇವಾಗ ಡಿನ್ನರ್ ಮಾಡಬೇಕು, ಐ ಮೀನ್ ಡಿನ್ನರ್ಗೆ ಇವಾಗ ಪ್ರಿಪೇರ್ ಮಾಡ್ಕೊಬೇಕು, ಅಡುಗೆ ಮಾಡಬೇಕು. ನಮ್ಮ ಪಾಪು ಮಲ್ಕೊಂಡ್ಬಿಟ್ಟಿದ್ದಾಳೆ. ಅವಳು ಗಾಡಿಯಲ್ಲೇ ನಿದ್ದೆ ಮಾಡಿಬಿಡ್ತಾಳೆ. ಮನೆಯಲ್ಲೆಲ್ಲ ಆಟ ಆಡ್ಕೊಂಡಿರ್ತಾಳೆ. ಆಚೆ ಹೋದ ತಕ್ಷಣ ಗಾಡಿಯಲ್ಲೇ ನಿದ್ದೆ ಮಾಡಿಬಿಡ್ತಾಳೆ. ಸೊ ಇವಾಗ ಇನ್ನೇನು ನಾನು ಅಡುಗೆ ಮಾಡ್ಕೋಬೇಕು, ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಅಡುಗೆ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಇವತ್ತಿನ ಈ ಒಂದು ಸಿಂಪಲ್ ಫ್ರೈಡೇ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಟೆಂಪಲ್ಗೆಲ್ಲ ಹೋಗ್ಬಿಟ್ಟು ಬಂದ್ವಿ. ಅಮಾವಾಸ್ಯೆ ಇದ್ದಿದ್ದರಿಂದ ರಾಯರ ಮಠಕ್ಕೆ ಮತ್ತು ಆಂಜನೇಯ ಟೆಂಪಲ್ಗೆ ಹೋಗ್ಬಿಟ್ಟು ಬಂದ್ವಿ. ಸೊ ಇವತ್ತು ಸಿಂಪಲ್ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.